ನಮಸ್ಕಾರ, ಕರ್ನಾಟಕ.in ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಈಗ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಅದು ಟೀಮ್ ಇಂಡಿಯಾ ವಿಚಾರವಾಗಿ. ಅದೇನು ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಟೀಮ್ ಇಂಡಿಯಾದಲ್ಲಿ. ಹೌದು, ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಅದೇನು ಅಂತ ಹೇಳಿದ್ರೆ T20 ಫಾರ್ಮೆಟ್ಗೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಬದಲಾವಣೆ ಆಗ್ತಾರೆ. ಏನು 2026ರ ವಿಶ್ವಕಪ್ ಗೆಲ್ಲಿಸಿಕೊಟ್ಟಂತಹ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನ ಕೆಳಗಿಳಿಸಿ ಟೀಮ್ ಇಂಡಿಯಾ T20 ಫಾರ್ಮೆಟ್ನ ಕ್ರಿಕೆಟ್ಗೆ ಹೊಸ ಕ್ಯಾಪ್ಟನ್ನ ಆಯ್ಕೆ ಮಾಡೋದಕ್ಕೆ ಕೆಲಸಗಳು ನಡೀತಾ ಇದೆ. ಈ ವಿಚಾರವಾಗಿ BCCI ಒಂದಿಷ್ಟು ಕಾರ್ಯಪ್ರವೃತ್ತಿಯಾಗಿದೆ. ನೆಕ್ಸ್ಟ್ ಬರ್ತಾ ಇರುವಂತಹ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ನಡುವಿನ ಏನು ಸೀರೀಸ್ ಇದೆ, ಆ ಸೀರೀಸಿಗೆ ಹೊಸ ಕ್ಯಾಪ್ಟನ್ನ ಆಯ್ಕೆ ಮಾಡಿ ಆ ಹೊಸ ಕ್ಯಾಪ್ಟನ್ನ ನಾಯಕತ್ವದಲ್ಲಿ ಒಂದು ತಂಡವನ್ನು ಕಳಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋ ಒಂದು ವಿಚಾರ ಓಡಾಡ್ತಾ ಇತ್ತು. ಅಷ್ಟೇ ಅಲ್ಲ, ಆ ಕ್ಯಾಪ್ಟನ್ಸಿಗೆ ಒಂದಿಷ್ಟು ಜನದ ಹೆಸರು ಕೂಡ ಕೇಳಬಂತಾ ಇತ್ತು. ಒಂದು ಶ್ರೇಯಸ್ ಅಯ್ಯರ್ ಅವರ ಹೆಸರು ಮೇಯ್ನ್ ಆಗಿ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಮ RCBಯ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವ್ರನ್ನ ಯಾಕೆ T20 ಸ್ಕ್ವಾಡ್ಗೆ ಕ್ಯಾಪ್ಟನ್ ಆಗಿ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದಿತ್ತು. ಅದ್ರ ಜೊತೆಯಲ್ಲಿ ಸಂಜು ಸ್ಯಾಮ್ಸನ್ ಹೆಸರು ಇತ್ತು. ಇನ್ನು ಅದ್ರ ಜೊತೆಯಲ್ಲಿ ಮೇಯ್ನ್ ಇವ್ರಿಗೆಲ್ಲರಿಗೂ ಕಾಂಪಿಟೇಷನ್ ಆಗಿ ಹಾರ್ದಿಕ್ ಪಾಂಡ್ಯ ಇರ್ತಾರೆ. ಹಾರ್ದಿಕ್ ಪಾಂಡ್ಯ ಮೋಸ್ಟ್ಲಿ ಕ್ಯಾಪ್ಟನ್ ಆಗ್ಬಹುದು, ಅವರು ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಇನ್ನೊಂದು ಅಚ್ಚರಿಯ ಬೆಳವಣಿಗೆ ಆಗಿದೆ BCCI ವಲಯದಲ್ಲಿ. ಇದೀಗ BCCI ಬೇರೆದೇ ಒಂದು ತೀರ್ಮಾನವನ್ನ ಮಾಡಿರೋ ಹಾಗಿದೆ. ಆ ವಿಚಾರವಾಗಿ ಇದೀಗ ಒಂದು ನ್ಯೂಸ್ ಹೊರಗೆ ಬಂದಿದೆ. ಅದೇನು ಅಂತ ಹೇಳಿದ್ರೆ, ಇದೀಗ ಟೀಮ್ ಇಂಡಿಯಾದ 3 ಫಾರ್ಮ್ಯಾಟಿಗೂ ಸಹ ಹೊಸ ಕ್ಯಾಪ್ಟನ್, ಅದು ಒಬ್ಬನೇ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡೋ ವಿಚಾರದಲ್ಲಿ BCCI ಚಿಂತನೆ ನಡೆಸ್ತಾ ಇದೆ ಅನ್ನೋ ಒಂದು ವಿಚಾರ ಇದೀಗ ಹೊರಗೆ ಬರ್ತಾ ಇದೆ. ಈ ವಿಚಾರವಾಗಿ ಈಗಾಗಲೇ ನ್ಯಾಷನಲ್ ಮೀಡಿಯಾಗಳು ಒಂದಿಷ್ಟು ವರದಿಯನ್ನ ಮಾಡಿದೆ. ಏನು ಅಂತ ಹೇಳಿದ್ರೆ, ಶುಭ್ಮನ್ ಗಿಲ್ ಸದ್ಯಕ್ಕೆ ODI ಮತ್ತೆ ಟೆಸ್ಟ್ ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗಿದ್ದಾರೆ. T20 ಫಾರ್ಮೆಟ್ ಅಲ್ಲಿ ಅವರ ಒಂದು ಪ್ರದರ್ಶನ ಟೀಮ್ ಇಂಡಿಯಾದಲ್ಲಿ ಅದ್ಭುತವಾಗಿ ಇಲ್ಲದೆ ಇದ್ದ ಕಾರಣದಿಂದಾಗಿ ಅವರು T20 ವರ್ಲ್ಡ್ ಕಪ್ ಸ್ಕ್ವಾಡ್ ಇಂದನೂ ಸಹ ಹೊರಗೆ ಹೋಗಬೇಕಾಗಿತ್ತು. ಹೀಗಿರಬೇಕಾದ್ರೆ ಸದ್ಯ ODI ಮತ್ತೆ ಟೆಸ್ಟ್ ಕ್ರಿಕೆಟ್ಗೆ ಏನು ಗಿಲ್ ಅವರು ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಆದರೆ ಗಿಲ್ ಎಲ್ಲೋ ಒಂದ್ ಕಡೆ 50-50 ರೇಂಜ್ ಅಲ್ಲಿ ತಂಡವನ್ನು ಮುನ್ನಡೆಸ್ತಾ ಇರೋದು ಸಹ ಒಂದ್ ಕಡೆ BCCIಗೆ ಒಂದು ತಲೆನೋವಾದ್ರೆ, ಇನ್ನೊಂದು 3 ಫಾರ್ಮ್ಯಾಟಿಗೂ ಒಬ್ಬನೇ ಕ್ಯಾಪ್ಟನ್ ಇದ್ರೆ ಅದು ಅದ್ಭುತವಾಗಿ ಇರುತ್ತೆ ಅನ್ನೋದು BCCI ಲೆಕ್ಕಾಚಾರ. ಹಾಗಾಗಿ ಇದೀಗ ಗಿಲ್ ಅವ್ರನ್ನೂ ಸಹ ODI ಮತ್ತು ಟೆಸ್ಟ್ ಫಾರ್ಮೆಟ್ ಕ್ರಿಕೆಟ್ನ ಕ್ಯಾಪ್ಟನ್ಸಿ ಇಂದ ಅವ್ರನ್ನ ಕೆಳಗಿಳಿಸಿ ಅಲ್ಲಿಗೆ ಒಬ್ಬನೇ ಒಬ್ಬ ಆಟಗಾರರನ್ನ 3 ಫಾರ್ಮೆಟ್ಗೆ ಕ್ಯಾಪ್ಟನ್ ಆಗಿ ಮಾಡೋ ಒಂದು ಚಿಂತನೆ ಮಾಡ್ತಾ ಇದೆ ಅಂತೇಳಿ ವರದಿಯಾಗಿದೆ. ಅದು ಬೇರೆ ಯಾರು ಅಲ್ಲ, ಶ್ರೇಯಸ್ ಅಯ್ಯರ್ ಅವರನ್ನ ಇದೀಗ ಏನು 3 ಫಾರ್ಮೆಟಿಗೂ ಕ್ಯಾಪ್ಟನ್ ಆಗಿ ಮಾಡುವಂತಹ ಕಾರ್ಯಕ್ಕೆ BCCI ಕೈ ಹಾಕ್ತಾ ಇದೆ ಅನ್ನೋ ಒಂದು ವರದಿ ಇದೀಗ ಬರ್ತಾ ಇದೆ. ಸದ್ಯಕ್ಕೆ ಇದು ವರದಿ ಅಷ್ಟೇ, ಇನ್ನು ಯಾವುದೇ ರೀತಿಯ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಆದ್ರೆ ಏನು T20 ಫಾರ್ಮೆಟಿಗೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕೂಗ್ ಕೇಳಿ ಬಂದಿತ್ತು. ಅದ್ರ ಜೊತೆಲಿ BCCI ಕೂಡ ಆ ವಿಚಾರದಲ್ಲಿ ಕಾರ್ಯವಾಗಿದೆ ಅನ್ನೋ ಒಂದು ಮಾತು ಕೂಡ ಎಲ್ಲಾ ಕಡೆ ವರದಿಯಾಗಿತ್ತು. ಈಗಿರ್ಬೇಕಾದ್ರೆ ಇದೀಗ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, 3 ಫಾರ್ಮೆಟ್ಗೆ ಟೆಸ್ಟ್ ಇರ್ಬೋದು, ODI ಇರ್ಬೋದು, T20 ಇರ್ಬೋದು, 3 ಫಾರ್ಮೆಟಿಗೂ ಕೂಡ ಇದೀಗ ಶ್ರೇಯಸ್ ಅಯ್ಯರ್ ಅವ್ರನ್ನೇ ಕ್ಯಾಪ್ಟನ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೂರ್ಯಕುಮಾರ್ ಯಾದವ್ ಮತ್ತೆ ಶುಭ್ಮನ್ ಗಿಲ್ ಈ ಇಬ್ಬರನ್ನು ಸಹ ಕೆಳಗಿಳಿಸಿ 3 ಫಾರ್ಮೆಟಿಗೂ ಒಬ್ಬನೇ ನಾಯಕನನ್ನಾಗಿ ಮಾಡುವಂತಹ ಕಾರ್ಯಕ್ಕೆ ಇದೀಗ BCCI ಮುಂದಾಗಿದೆ ಅನ್ನೋ ಒಂದು ನ್ಯೂಸ್ ಇದೀಗ ಹೊರಗೆ ಬರ್ತಾ ಇದೆ. ಈ ವಿಚಾರವಾಗಿ ಹಳೆ ಏನು ಹಿಂದಿನ ದಿನಗಳಲ್ಲೂ ಸಹ ಇದೇ ರೀತಿಯ ಒಂದು ಇದಿತ್ತು, 3 ಫಾರ್ಮೆಟಿಗೂ ಒಬ್ಬನೇ ಇರಬೇಕು ಅನ್ನೋ ಒಂದು ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಏನು ಕ್ಯಾಪ್ಟನ್ಸಿಯಿಂದ ಹಿಂದೆ ಸರಿದಾಗ ರೋಹಿತ್ ಶರ್ಮಾಗೆ 3 ಫಾರ್ಮೆಟ್ ಅಲ್ಲೂ ಕ್ಯಾಪ್ಟನ್ಸಿಯನ್ನು ಕೊಟ್ಟಿದ್ರು. ಆಮೇಲೆ ರೋಹಿತ್ ಶರ್ಮಾ T20 ಫಾರ್ಮೆಟಿಗೆ ರಿಟೈರ್ಮೆಂಟ್ ಕೊಟ್ಟ ಮೇಲೆ ಅಲ್ಲಿ ಒಂದಿಷ್ಟು ಚೇಂಜಸ್ ಆಗಿತ್ತು. ಆದರೆ ಇದೀಗ ಮತ್ತೆ ಆ ವಿಷಯ ಮುನ್ನೆಲೆಗೆ ಬಂದಿದೆ. ಇದೀಗ BCCI 3 ಫಾರ್ಮೆಟಿಗೂ ಒಬ್ಬನೇ ಕ್ಯಾಪ್ಟನ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅದು ಶ್ರೇಯಸ್ ಅಯ್ಯರ್ ಅವ್ರನ್ನ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ಸುದ್ದಿ ಇದೀಗ ಹೊರಗೆ ಬರ್ತಾ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾಗೆ 3 ಫಾರ್ಮೆಟಿಗೂ ಒಬ್ಬನೇ ಕ್ಯಾಪ್ಟನ್ ಬೇಕಾ, ಅಥವಾ 3 ಫಾರ್ಮೆಟ್ ಅಲ್ಲಿ ಬೇರೆ ಬೇರೆ ಒಂದೊಂದು ಫಾರ್ಮೆಟಿಗೂ ಒಬ್ಬೊಬ್ಬ ಕ್ಯಾಪ್ಟನ್ ಇರಬೇಕಾ, ಇಲ್ಲ 3 ಫಾರ್ಮೆಟಿಗೂ ಒಬ್ಬನೇ ಇರಬೇಕಾ? 3 ಫಾರ್ಮೆಟಿಗೆ ಒಬ್ಬನೇ ಕ್ಯಾಪ್ಟನ್ ಆದ್ರೆ ಶ್ರೇಯಸ್ ಅಯ್ಯರ್ ಅವರು ಉತ್ತಮ ಆಯ್ಕೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.